ವಿಜೇಂದ್ರ ಬಣದ ಕಡೆಯಿಂದ ಇವತ್ತು ಮಹತ್ವದ ಸಭೆಯಾಗಿದೆ. 50ಕ್ಕಿಂತ ಹೆಚ್ಚು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಪ್ರಮುಖವಾಗಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿರಬಹುದು. ವಿಜೇಂದ್ರ ಪರ ಬಣದ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಫೆಬ್ರವರಿ 27ಕ್ಕೆ ಯಡಿಯೂರಪ್ಪ ಅವರ ಜನ್ಮದಿನ ಇದೆ. ಆ ಒಂದು ಜನ್ಮದಿನವನ್ನು ಬರ್ತ್ಡೇಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋದು ಲೆಕ್ಕಾಚಾರ. ದಾವಣಗೆರೆಯಲ್ಲಿ 20 ಲಕ್ಷ ಜನ ಸೇರಿಸಿ ಜನ್ಮ ದಿನಾಚರಣೆ ಮಾಡಬೇಕು ಅಂಥೇಳಿ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಅದು ದಾವಣಗೆರೆಯಲ್ಲಿ ಆಗಬೇಕು ಅಂತ. BSY ಪರ ಬೆಂಬಲಿಗರ ಸಭೆ ಬಳಿಕ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಕೂಡ ಮಾತನಾಡಿದರು. ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ಗೆ ಆಹ್ವಾನ ಕೊಡಲಾಗತ್ತೆ. ವಿಜೇಂದ್ರ ಅವರನ್ನು BJPಯ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಬೇಕು. ಅಂದರೆ ಈ ಸಭೆಯಲ್ಲಿ ಚರ್ಚೆ ಆಗಿರೋದು ಮುಂದಿನ ಅಸೆಂಬ್ಲಿ ಚುನಾವಣೆವರೆಗೂ BYV ಕಂಟಿನ್ಯೂ ಆಗಬೇಕು ಅಂತ. ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಏನು ಮಾಡಬೇಕು ಅಂತ ಅದರ ಬಗ್ಗೆ ಚರ್ಚೆ ಆಗಿದೆ. ಪಕ್ಷ ಕಟ್ಟಿ ಬೆಳೆಸಿರುವಂಥ ಯಡಿಯೂರಪ್ಪ ರಾಜಕಾರಣದಲ್ಲಿ ಸಕ್ರಿಯರಾಗಿರಬೇಕು. BSY ಅಂದರೆ ಯಡಿಯೂರಪ್ಪ ಅವರ ಜನ್ಮದಿನವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕು, ಜೊತೆಗೆ ರಾಜ್ಯಕ್ಕೆ ಒಂಥರ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನೋದು. ಮಾಜಿ ಸಚಿವ SA ರವೀಂದ್ರನಾಥ್ ನೇತೃತ್ವದಲ್ಲಿ ಸಮಾರಂಭ ಆಯಿತು. ಸಭೆಯಾದ ಬಳಿಕ ಮಾಜಿ ಸಚಿವರಾಗಿರುವಂಥ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಈ ರೀತಿಯಾಗಿ ಮಾತನಾಡಿದ್ದಾರೆ. ದಾವಣಗೆರೆಯ ಸಭೆಯಲ್ಲಿ 55 ಮಾಜಿ ಶಾಸಕರ ಜೊತೆಗೆ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಮಾಜಿ CM BS ಯಡಿಯೂರಪ್ಪ ಅವರ ಬರ್ತ್ಡೇ ಇರುವಂಥ ಹಿನ್ನೆಲೆಯಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಕಾಂಗ್ರೆಸ್ ಕಡೆಯಿಂದ ಯಾವ ರೀತಿಯಾಗಿ ಸಿದ್ದರಾಮೋತ್ಸವ ನಡೀತಲ್ಲ, ಅದೇ ಸೇಮ್ ಪ್ಲಾನ್ BJPಯಲ್ಲಿ ಆಗ್ತಾ ಇದೆ. ಸೊ ಪ್ರಧಾನಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ಗೆ ಆಹ್ವಾನ ನೀಡ್ತೀವಿ ಅಥವಾ ಆಹ್ವಾನ ಕೊಡ್ತೀವಿ ಅಂತ. ವಿಜೇಂದ್ರ ಅವರನ್ನು BJPಯ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸಬೇಕು ಅನ್ನೋದು ಚರ್ಚೆಯಾಗಿದೆ ಇವತ್ತಿನ ಸಭೆಯಲ್ಲಿ. ಮುಂದಿನ ಅಸೆಂಬ್ಲಿ ಚುನಾವಣೆವರೆಗೂ ವಿಜೇಂದ್ರ ಅವರು ಕಂಟಿನ್ಯೂ ಆಗಬೇಕು, ಮುಂದುವರಿಸಬೇಕು. ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ವಿಜೇಂದ್ರ ಪರವಾಗಿರುವಂಥ ಬಣ ಇವತ್ತಿನ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ವಿಚಾರ. 50ಕ್ಕಿಂತ ಹೆಚ್ಚು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಒಂದು ಈಗ ಯತ್ನಾಳ್ ಅವರ ಬಣ ಇದೆ ಮತ್ತು ಈ ಕಡೆ BY ವಿಜೇಂದ್ರ ಅವರ ಬಣ. ಇವತ್ತು BY ವಿಜೇಂದ್ರ ಅವರ ಬಣ ಸಭೆಯನ್ನು ಮಾಡಿ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಜನರಿಗೆ, ರಾಜ್ಯದ ಜನಕ್ಕೆ ಒಂದು ಸಂದೇಶವನ್ನು ಹೋಗಬೇಕು ಅನ್ನೋದು. ಆಮೇಲೆ ವಿಜೇಂದ್ರ ಅವರ ಸ್ಥಾನ ಏನಿದೆಯಲ್ಲ, ರಾಜ್ಯಾಧ್ಯಕ್ಷ ಪಟ್ಟ ಇದೆಯಲ್ಲ, ಅದು ಹಾಗೇ ಇರಬೇಕು. ಅದನ್ನು ಉಳಿಸ್ಕೊಳ್ಳೋಕ್ಕೆ ನಾವೇನು ಪ್ರಯತ್ನ ಮಾಡಬೇಕು, ಅದರ ಕಡೆ ಗಮನ ಕೊಡಬೇಕು ಅಂತೇಳಿ ಅವರೇ ಇರಬೇಕು ಅಂತ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಪ್ರಮುಖವಾಗಿ ಇಲ್ಲಿ ಬರ್ತ್ಡೇ ವಿಚಾರ ಬಂದಿದೆ. ಅದು ದಾವಣಗೆರೆಯಲ್ಲಿ ಸುಮಾರು 20 ಲಕ್ಷ ಜನ ಸೇರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಲೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಲೇಶ್, ಇವತ್ತು ಮಹತ್ವದ ಸಭೆ BY ವಿಜೇಂದ್ರ ಅವರ ಬಣದಿಂದ ಏನೆಲ್ಲ ಚರ್ಚೆ ಆಯಿತು, ಏನು ಸಭೆ ಎಲ್ಲಿ ಮಾಡಬೇಕು ಅನ್ನುವಂಥ ಪ್ಲಾನ್ ಇದೆ ಹುಟ್ಟುಹಬ್ಬದ್ದು? ಕುಮಾರ್, ಏನಂದ್ರೆ ಮಾಜಿ ಶಾಸಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ದಾವಣಗೆರೆಯ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಒಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಭಿನ್ನಮತೀಯರು ನಿನ್ನೆಯಿಂದನೂ ಸಹ ಸುಮಾರು 40ಕ್ಕೂ ಹೆಚ್ಚು ಮಾಜಿ ಶಾಸಕರು ಹಾಗೂ ಸಚಿವರು ಸೇರ್ಕೊಂಡು ಒಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಏನಂದ್ರೆ BY ವಿಜೇಂದ್ರ ಅವರು ಏನಿದ್ದಾರೆ ಅವರ ಪರವಾಗಿರ್ತಕ್ಕಂಥ ಎಲ್ಲಾ ಬೆಂಬಲಿಗರು ಸಹ ಒಂದೆಡೆ ಸೇರಿ ಹಲವು ವಿಚಾರಗಳನ್ನು ಕುರಿತು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು. ಏನಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಏನು ರಾಜ್ಯಾಧ್ಯಕ್ಷ ಆದ್ರು ಅಂದಿನಿಂದನೂ ಸಹ ಸಾಕಷ್ಟು ಬಹಿರಂಗ ಹೇಳಿಕೆಗಳನ್ನ ನೀಡುವ ಮೂಲಕ ಪಕ್ಷಕ್ಕೂ ಮತ್ತು BY ವಿಜೇಂದ್ರ ಮತ್ತು BS ಯಡಿಯೂರಪ್ಪ ಅವರಿಗೆ ಮುಜುಗರವನ್ನ ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಪಕ್ಷದಲ್ಲಿ ಅವರನ್ನ ಹತೋಟಿಯಲ್ಲಿಟ್ಟುಕೊಳ್ಬೇಕು ಅಂತ ಹೇಳಿ ಈ ಒಂದು ಬೆಂಬಲಿಗರು ಒಂದು ಸಭೆಯನ್ನ ಮಾಡಿರ್ತಕ್ಕಂಥದ್ದು. ಈಗ ಏನು ನಿನ್ನೆಯಿಂದನೂ ಸಹ ಸಭೆಯನ್ನ ಮಾಡಿದ್ದಾರೆ. ಇವರೆಲ್ಲರೂ ಸಹ ಏನು ಪಕ್ಷದ ವಿರುದ್ಧವಾಗಿ ಮತ್ತು ಯತ್ನಾಳ್ ವಿರುದ್ಧವಾಗಿ ಸಭೆಯನ್ನ ನಡೆಸಿದ್ದೇವೆ ಎಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ ಮತ್ತೆ ಪಕ್ಷಕ್ಕೆ ನಾವು ಸಹ ಮುಜುಗರವನ್ನ ಮಾಡಲಾಗುತ್ತದೆ. ಹೀಗಾಗಿ ಏನು ಮಾಜಿ ಮುಖ್ಯಮಂತ್ರಿಗಳು ಹಾಗೂ
BS ಯಡಿಯೂರಪ್ಪ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನ ಮಾಡುತ್ತೀವಿ ಅಂತೇಳಿ ಈ ರೀತಿಯಾಗಿ ಅವರು ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಹೇಳಿಕೆ ನೀಡದೆ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಲು ನಾವೆಲ್ಲರೂ ಸಹ ಸಿದ್ಧರಿದ್ದೇವೆ. ಹೀಗಾಗಿ ಸಾಕಷ್ಟು ಮಾಜಿ ಶಾಸಕರು ಹಾಗೂ ಸಚಿವರು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಫೆಬ್ರವರಿ 27ಕ್ಕೆ ಏನು ಮಾಜಿ CM ಯಡಿಯೂರಪ್ಪ ಅವರ ಒಂದು ಹುಟ್ಟುಹಬ್ಬ ಇದೆ, ಈ ಒಂದು ಸಂದರ್ಭದಲ್ಲಿ ಸುಮಾರು 20 ಲಕ್ಷ ಜನರನ್ನ ಸೇರಿಸಿ ಒಂದು ಸಭೆಯನ್ನ ಮಾಡ್ತಿದ್ದೀವಿ. ಏನು ಸಿದ್ದರಾಮಯ್ಯ ಅವರ 75ನೇ ವರ್ಷದ ಹುಟ್ಟುಹಬ್ಬ ಐತೆ, ಆ ರೀತಿಯಾಗಿ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಂದು ಜನರನ್ನ ಸೇರಿಸಿ ಒಂದು ಸಭೆಯನ್ನ ಮಾಡ್ತೀವಿ ಮತ್ತು ಒಂದು ಸಮಾವೇಶವನ್ನ ಮಾಡ್ತೀವಿ. ಈ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನ ಮತ್ತಷ್ಟು ಸಂಘಟನೆ ಮತ್ತು ಅಧಿಕಾರಕ್ಕೆ ತರಲು ಸಾಕಷ್ಟು ಪ್ರಯತ್ನ ಪಡ್ತೀವಿ ಅಂತೇಳಿ ಈ ಸಭೆಯಲ್ಲಿ ಒಂದು ರೀತಿಯಾಗಿ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ನಿನ್ನೆವರೆಗೂ ಸಹ ಈ ಸಭೆಯಲ್ಲಿ ನಾವು ಬಸವನಗೌಡ ಪಾಟೀಲ್ ಯತ್ನಾಳ್ ಏನಿದ್ರು ಅವರನ್ನ ಪಕ್ಷದಿಂದ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡಬೇಕು ಮತ್ತು BY ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರ ನಾಯಕತ್ವವನ್ನ ಯಾರು ವಿರೋಧ ಮಾಡ್ತಾರೆ ಅಂತವ್ರನ್ನ ಪಕ್ಷದಿಂದಾನೇ ಹೊರಹಾಕಬೇಕು ಅಂತೇಳಿ ಸಾಕಷ್ಟು ನಾಯಕರು ಸಹ ಸಭೆಯನ್ನ ಮಾಡಿದ್ರು. ಕೆಲವು ವಿಚಾರಗಳು ಮತ್ತು ವಿದ್ಯಮಾನಗಳ ನಡುವೆ ಪಕ್ಷದಲ್ಲಿ ಆಂತರಿಕ ವಿಚಾರಗಳನ್ನು ಸಹ ಎಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡಬಾರದಂತೇಳಿ ಇಂದು ಈ ಮಧ್ಯಾಹ್ನದ ಮೇಲೆ ನಡೆದಂತ ವಿದ್ಯಮಾನದಲ್ಲಿ BS ಯಡಿಯೂರಪ್ಪನವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ನಾವು ಒಂದು ಸಭೆಯನ್ನ ಮಾಡಲು ಒಂದು ನಿರ್ಣಯ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇನ್ನೂ ಸಹ ಕೆಲವು ನಾಯಕರು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸುತ್ತಿದ್ದು ಇನ್ನೂ ಸಹ ಸಂಜೆವರೆಗೂ ಸಹ ಈ ಸಭೆ ಮುಂದುವರಿಲಿದ್ದು ಅಂತಿಮವಾಗಿ ಈ ಎಲ್ಲಾ ನಾಯಕರು ಸಹ ಯಾವ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಮತ್ತು ಪಕ್ಷದ ವರಿಷ್ಠರು ಮತ್ತು ನಾಯಕರು ಇವರು ಒಂದು ಸಭೆಯನ್ನ ಗಮನಿಸಿ ಕೆಲವು ಮಾಹಿತಿಗಳನ್ನ ನೀಡಿರ್ಬೋದು. ಯಾಕಂದ್ರೆ ಪಕ್ಷದ ಆಂತರಿಕ ವಿಚಾರಗಳನ್ನು ಮತ್ತು ಮುಜುರ ಪಡುವಂತ ವಿಚಾರಗಳನ್ನು ಇಲ್ಲಿ ಸಹ ಮಾಧ್ಯಮಗಳಿಗೆ ಬಿಟ್ಟು ಕೊಡಬಾರದು ಅಂತ ಹೇಳಿ ಈ ಒಂದು BS ಯಡಿಯೂರಪ್ಪನ ಹುಟ್ಟು ಹಬ್ಬ ವಿಚಾರವನ್ನ ತೆಗೆದುಕೊಂಡು ಕೆಲವು ನಾಯಕರು ಈಗ ಒಂದು ಹುಟ್ಟು ಹಬ್ಬದ ಸಭೆ ಯಾವ ರೀತಿ ಮಾಡ್ಬೇಕು ಅಂತೇಳಿ ಒಂದು ಪಕ್ಷದ ಮತ್ತು ನಾಯಕರು ಒಂದು ಸಭೆಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಕೆಲವು ನಾಯಕರು ಇಲ್ಲಿ ಬಂದಿಲ್ಲ ಮತ್ತು ಕೆಲವು ಅತೃಪ್ತ ನಾಯಕರು ಮತ್ತು ಭಿನ್ನಮತ ನಾಯಕರು ಮಾತ್ರ ಸೇರಿರುವ ಕಾರಣ ಇದು BY ರಾಜೇಂದ್ರ ಅವರ ಬೆಂಬಲಕ್ಕೆ ನಡೆಯುತ್ತಿರುವ ಸಭೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾದ್ರೂ ಸಹ ನಮಗೆ ಇಲ್ಲಿ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಯಾವುದೇ ಒಂದು ಸೂಕ್ತ ಮಾಹಿತಿಯನ್ನ ನೀಡಿಲ್ಲ. ಒಟ್ಟಾರೆಯಾಗಿ ಏನಂದ್ರೆ ಬಿಜೆಪಿ ಪಕ್ಷದಲ್ಲಿ ಇರುವಂತಹ ಭಿನ್ನಮತ ಇದೀಗ ಅತ್ಯಂತ ಸೂಕ್ಷ್ಮವಾಗಿ ಚರ್ಚೆ ನಡೆಯುತ್ತಿದ್ದು ಮಾಜಿ ಶಾಸಕ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಪಕ್ಷದಲ್ಲಿ ಇರ್ತಕ್ಕಂತ ಒಡಕು ಮತ್ತು ಭಿನ್ನಾಭಿಪ್ರಾಯವನ್ನ ಒಂದು ರೀತಿ ಶಮನ ಮಾಡುವ ಒಂದು ಯತ್ನ ಕೂಡ ನಡೀತದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಎಲ್ಲಾ ಅತೃಪ್ತ ನಾಯಕರು ಮತ್ತು ಭಿನ್ನಮತಿಯರು ಸೇರುವುದು BY ವಿಜೇಂದ್ರ ಅವರ ಬೆಂಬಲಕ್ಕೆ ಎಂಬುದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಓಕೆ, ಥ್ಯಾಂಕ್ ಯು ಕಲ್ಲೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.